ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, JDS ಜನತಾದಳ್ ಸೆಕ್ಯುಲರ್ ಅಸ್ತಿತ್ವ ಪ್ರಶ್ನೆ ಬಂದ್ಬಿಟ್ಟಿದೆ. ಇವತ್ತು ಹಾಸನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸಮಾರಂಭ ಮಾಡ್ತಾ ಇದ್ದಾರೆ. ಕಡೆ ಪಕ್ಷ ಹಾಸನ ಜಿಲ್ಲೆಯನ್ನಾದರೂ ತಮ್ಮ ಕೈಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಇನ್ನೂ ಬಹಳಷ್ಟು ಅಪೇಕ್ಷೆಗಳಿದ್ದಾವೆ ಪಾಪ ಅವರಲ್ಲ. ಮರಳಿ ಕುಮಾರಸ್ವಾಮಿಗಳನ್ನು CM ಅನ್ನಾಗಿ ಮಾಡಬೇಕು, ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋದು, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾಳ ಬೃಹತ್ ಆಸೆ. ಹಾಗಂತ ದೇವೇಗೌಡರಿಗೆ ಇಲ್ಲಂತಲ್ಲ, ರೇವಣಿಗೂ ಇಲ್ಲಂತಲ್ಲ, ಎಲ್ಲರಿಗೂ ಅದ. ಇನ್ನು ಆಗ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಇವತ್ತು ಏನೋ BJP ಒಂದು ಅವಕಾಶ, BJP ಸಹಾಯ ಮಾಡಬಹುದು ಜೊತೆಗೆ ಅಂತೇಳಿ ಒಂದು 50 ಸೀಟ್ ಆರಿಸ್ಕೊಂಡು ಬರ್ಬೇಕು ಅನ್ನೋ ತಲೆಯಲ್ಲಿ ಅದ JDS ನಾಯಕರಲ್ಲೇ. ನಿಜವಾಗಿ 50 ಸ್ಥಾನಗಳು ಗೆದ್ದು ಬರಲಿಕ್ಕೆ ಸಾಧ್ಯ ಇದಲ್ಲ ಕರ್ನಾಟಕದಲ್ಲೇ ಅನ್ನೋದು ದೊಡ್ಡ ಮೂಲಭೂತ ಪ್ರಶ್ನೆ. ಆ ದಿಶೆಯಲ್ಲೇ ತಮ್ಮ ಕಾರ್ಯಕರ್ತನ ಹುರಿದುಂಬಿಸೋದು ಮಾಡೋದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಮೊದಲಿಗೆ ಈ ಸದ್ಯ ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದ್ದಾವೆ. ಅಟ್ಲೀಸ್ಟ್ ಹಾಸನ ಜಿಲ್ಲೆಯನ್ನು ತಮ್ಮ ಕೈವಶ ಮಾಡ್ಕೋಬೇಕು ಅನ್ನೋದು ನಮ್ಮ ದೇವೇಗೌಡರದು ಮತ್ತು ಕುಮಾರಸ್ವಾಮಿಗಳದ ಅಭಿಲಾಷೆ. ಅದಕ್ಕೆ ಬೃಹತ್ ಸಮಾವೇಶ ಮಾಡಿದ್ದಾರೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ 1,004 ಪೊಲೀಸರು ಮತ್ತು 1,000 ಸಿಬ್ಬಂದಿ ನೇಮಿಸಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯಾಹ್ನದಲ್ಲೇ 1,300 ಬಸ್ಗಳನ್ನು ವ್ಯವಸ್ಥೆ ಮಾಡಿದ್ದಾರೆ ಕರ್ಕೊಂಬರೋದಕ್ಕೆ ತಮ್ಮ ಬೆಂಬಲಿಗರನ್ನು. ಇವತ್ತೆಲ್ಲ ಸಾಮಾನ್ಯ ಆಗಿಬಿಟ್ಟದ. ಹೀಗಾಗಿ